ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ವಿನಯ್ ಕುಲಕರ್ಣಿ ಪಾಲಿಗೆ ಬಿಗ್ ರಿಲೀಫ್. ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಇದಕ್ಕಿಂತಲೂ ಪ್ರಮುಖವಾಗಿ ಸೆಷನ್ ಕೋರ್ಟ್ ಕೊಟ್ಟಿರುವಂತ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪನ್ನ ಅಮಾನತಿನಲ್ಲಿ ಇಟ್ಟು ಜಾಮೀನು ಮಂಜೂರು ಮಾಡಲಾಗಿದೆ. ಈ ಎರಡು ಪ್ರಮುಖ ಮನವಿಯನ್ನ ವಿನಯ್ ಕುಲಕರ್ಣಿ ಹೈಕೋರ್ಟ್ ಅಲ್ಲಿ ಮಾಡಿಕೊಂಡಿದೆ. ವಿನಯ್ ಕುಲಕರ್ಣಿ ವಾದವನ್ನ ಪುರಸ್ಕರಿಸಿದೆ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿ ಅಪರಾಧ ಸಾಬೀತಾಗಿತ್ತು, ಶಿಕ್ಷೆ ಪ್ರಮಾಣ ಪ್ರಕಟವಾಗಿತ್ತು. ಈಗ ಆ ಆದೇಶವನ್ನ ಅಮಾನತು ಮಾಡಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತ ಅಪರಾಧಿ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಉಳಿಬೇಕು ಅಂತಾದ್ರೆ ಅಥವಾ ರಿಸ್ಟೋರ್ ಆಗಬೇಕು ಅಂತಾದ್ರೆ ಅವರು ವಿನಯ್ ಕುಲಕರ್ಣಿ ಕೋರ್ಟ್ ಮೊರೆ ಹೋಗಿದ್ರು. ಈ ಆದೇಶವನ್ನ ಸಸ್ಪೆಂಡ್ ಅಲ್ಲಿಡಿ, ಅಮಾನತು ಮಾಡಿ. ಅವರ ಅರ್ಜಿಯನ್ನ ಅವರ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ಬಿಗ್ ರಿಲೀಫ್ ಸಿಕ್ಕಿರೋದು ವಿನಯ್ ಕುಲಕರ್ಣಿ ಪಾಲಿಗೆ. ಇನ್ನು ಚಂದ್ರಶೇಖರ್ ಇಂಡಿಗೂ ಕೂಡ ಜಾಮೀನು ಸಿಕ್ಕಿದೆ ಅನ್ನುವಂತ ಮಾಹಿತಿ. 5 ಲಕ್ಷದ ಬಾಂಡು ಶ್ಯೂರಿಟಿಯನ್ನು ಆಧರಿಸಿ ಜಾಮೀನು ಮಂಜೂರಾಗಿದೆ. ವಿನಯ್ ಕುಲಕರ್ಣಿ ಪಾಲಿಗೆ ಬಿಗ್ ರಿಲೀಫ್ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಂತ ವಿನಯ್ ಕುಲಕರ್ಣಿ ಜೈಲಲ್ಲಿದ್ದುಕೊಂಡೇ ಶಾಸಕರಾಗಿದ್ರು. ಧಾರವಾಡಕ್ಕೆ ಹೋಗೋದಕ್ಕಿಲ್ಲ ಅನ್ನುವಂತ ಷರತ್ತುಗಳನ್ನೆಲ್ಲ ಹಾಕಲಾಗಿತ್ತು. ಅದನ್ನ ಮೀರಿಯೂ ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ ಸೆಷನ್ ಕೋರ್ಟ್ ವಿನಯ್ ಕುಲಕರ್ಣಿಯ ಅಪರಾಧ ಸಾಬೀತಾಗಿದೆ, ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು. ಅಪರಾಧಿಯಾಗಿ ಜೈಲು ಸೇರಿದ್ದಂತ ವಿನಯ್ ಕುಲಕರ್ಣಿ, ಅಪರಾಧಿಯಾಗಿ ಜೈಲಿನಲ್ಲಿದ್ದಂತ ವಿನಯ್ ಕುಲಕರ್ಣಿ ಸತ್ಯ ಬೇಲ್ ಪಡ್ಕೊಂಡಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದು, ಧಾರವಾಡಕ್ಕೆ ಹೋಗೋದಕ್ಕೂ ಕೂಡ ಅನುಮತಿ ಕೊಟ್ಟಿದೆ. ಸಿಬಿಐ ಮನವಿಯನ್ನ ಒಪ್ಪದೆ ಧಾರವಾಡಕ್ಕೆ ಹೋಗೋದಕ್ಕೂ ಕೂಡ ಅನುಮತಿಯನ್ನ ಕೊಟ್ಟಿದೆ. ಧಾರವಾಡಕ್ಕೆ ಹೋಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಅವರು ಸುಪ್ರೀಂ ಕೋರ್ಟ್ನವರೆಗೂ ಕೂಡ ಹೋಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ ವಿಚಾರಣಾಧೀನ ಕೈದಿಯಾಗಿದ್ದಂತ ಮತ್ತು ಬೇಲಲ್ಲಿ ಆಚೆ ಇದ್ದಂತ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ರು. ಆಗಿರ್ಲಿಲ್ಲ, ಪ್ರಯತ್ನಕ್ಕೆ ಫಲ ಸಿಕ್ಕಿರ್ಲಿಲ್ಲ. ಈಗ ಹೈಕೋರ್ಟ್ ಅಲ್ಲಿ ಧಾರವಾಡಕ್ಕೆ ಹೋಗಬಹುದು ಅಂತ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಪಾಲಿಗೆ ಬಿಗ್ ರಿಲೀಫ್. ಹೈಕೋರ್ಟ್ ಅಲ್ಲಿ ಕೆಲ ಸಾಮಾನ್ಯ ಷರತ್ತುಗಳೊಂದಿಗೆ ಜಾಮೀನು ಮಂಜೂರಾಗಿದೆ. ಶ್ಯೂರಿಟಿ ಒದಗಿಸೋದು ಮತ್ತು ಪಾಸ್ಪೋರ್ಟ್ ಸರೆಂಡರ್ ಮಾಡೋದು ಸೇರಿದಂತೆ ಕೆಲ ವಿದೇಶಕ್ಕೆ ಹೋಗಬಾರದು ಅಂತ ಈ ಕೆಲ ಸಾಮಾನ್ಯ ಷರತ್ತುಗಳೊಂದಿಗೆ ಜಾಮೀನು ಮಂಜೂರಾಗಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಯಾಕಂತಂದ್ರೆ ಅವರ ಶಿಕ್ಷೆಯನ್ನು ಅಮಾನತಿನಲ್ಲಿ ಇಡಲಾಗಿದೆ. ಅಮಾನತಿನಲ್ಲಿಟ್ಟು ಜಾಮೀನು ಮಂಜೂರು ಮಾಡಿ ಧಾರವಾಡಕ್ಕೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಈಗ ಏನನ್ನ ಕೇಳಿದ್ರು, ಅವ್ರು ಏನ್ ಮನವಿ ಮಾಡಿದ್ರು, ಅದು ಎಲ್ಲವನ್ನೂ ಕೂಡ ಕೋರ್ಟ್ ಒಪ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.